never on fire. ಈ ವಯನಾಡಿನ ಭೂಕುಸಿತ ಏನಿದೆ, ಈ ಪ್ರವಾಹ ಏನಿದೆ, ನಮ್ಮ ಕನ್ನಡಿಗರಿಗೂ ಕೂಡ ಒಂದು ಶಾಕನ್ನು ಕೊಟ್ಟಿದೆ. ನಿಜಕ್ಕೂ ಕರ್ನಾಟಕಕ್ಕೆ ಆಘಾತ ಅಂತ ಹೇಳ್ಬೋದು. ಇದು ಕಣ್ಮರೆಯಾಗಿದ್ರು ಅಂತಷ್ಟೇ ನಾವು ನಿಮಗೆ ಹೇಳಿದ್ವಿ. ಆದರೆ 6 ಜನ ಸಾವನ್ನಪ್ಪಿದ್ದಾರೆ ಕನ್ನಡಿಗರು ಇದರಲ್ಲಿ. ಚಾಮರಾಜನಗರ ಜಿಲ್ಲೆಯ ಇರಸವಾಡಿ ಗ್ರಾಮದವರು ಮೃತರಾಗಿದ್ದಾರೆ. ರಾಜೇಂದ್ರ ವರ್ಷ 50, ರತ್ನಮ್ಮ 45, ಪುಟ್ಟಸಿದ್ದ ಶೆಟ್ಟಿ 62, ರಾಣಿ 50, ಅಂದರೆ 50 ವರ್ಷ. ಎಲ್ಲರೂ ನೋಡಿ ವಯಸ್ಸಾದಂಥವ್ರು, ಕೆಲಸ ಪಾಪ ಕೂಲಿ ಕೆಲಸಕ್ಕೆ ಹೋಗೋರು. ಮಂಡ್ಯ ಜಿಲ್ಲೆ ಕತ್ತರಘಟ್ಟ ಗ್ರಾಮದ ಝಾನ್ಸಿ ರಾಣಿ ಪುತ್ರ ನಿಹಾಲ್ ಸಾವನ್ನಪ್ಪಿದ್ದಾರೆ. ಅಂದರೆ ಈಗ ಝಾನ್ಸಿ ರಾಣಿ ಅವರ ಅತ್ತೆ ಲೀಲಾವತಿ, ಅವ್ರಿಗೆ 55 ವರ್ಷ, ಅವರು ಈಗ ಸಾವನ್ನಪ್ಪಿದ್ದಾರೆ. ಮೈಸೂರಿನ ಸರಗೂರಿನ ಅನಿಲ್ ಕುಮಾರ್ ಅವರನ್ನ ಮದುವೆಯಾಗಿದ್ರು ಝಾನ್ಸಿ ರಾಣಿ. ಅನಿಲ್ ಕುಮಾರ್ ಹಾಗೆ ಝಾನ್ಸಿ ರಾಣಿ ಗಂಡ ಹೆಂಡತಿ. ಅವರು ಪುತ್ರ ನಿಹಾಲ್, ಈಗ ಪುತ್ರ ಸಾವನ್ನಪ್ಪಿದ ನಿಹಾಲು, ಮತ್ತು ಅವ್ರ ತಾಯಿ ಅನಿಲ್ ಕುಮಾರ್ ಅವರ ತಾಯಿ ಲೀಲಾವತಿಯವರು ಸಾವನ್ನಪ್ಪಿದ್ದಾರೆ. ಅವ್ರ ತಂದೆ ಬದುಕುಳಿದಿದ್ದಾರೆ. ಪತ್ನಿ ಝಾನ್ಸಿ, ಪುತ್ರ ನಿಹಾಲ್ ತಂದೆ ತಾಯಿ ಜೊತೆ ವಾಸವಾಗಿದ್ರು. ಅನಿಲ್, ಪತ್ನಿ ಝಾನ್ಸಿ, ತಂದೆ ದೇವರಾಜು ಈಗ ಸಾವನ್ನಪ್ಪಿದ್ದಾರೆ. ಅಂದರೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ಝಾನ್ಸಿ ಮತ್ತು ಅನಿಲ್ ಕುಮಾರ್. ನೋಡಿ, ಇವರೇ ಲೀಲಾವತಿ. ನೋಡಿ, ಒಂದು 5 ಜನರ ಕುಟುಂಬ ಇದು. ಲೀಲಾವತಿ ಮತ್ತು ಅನಿಲ್ ಕುಮಾರ್ ಗಂಡ ಹೆಂಡತಿ. ಅನಿಲ್ ಕುಮಾರು ಮತ್ತು ಝಾನ್ಸಿ ರಾಣಿ ಗಂಡ ಹೆಂಡತಿ ಇವರು. ಈ ಅನಿಲ್ ಕುಮಾರ್ ಅವ್ರ ತಂದೆ ತಾಯಿ ನೋಡಿ ಲೀಲಾವತಿ, ದೇವರಾಜು, ಅಂದರೆ ವೃದ್ಧರು, ವಯಸ್ಸಾದಂಥವರು. ನಿಹಾಲ್ ಪುತ್ರ, ಈ ಝಾನ್ಸಿ ರಾಣಿ ಮತ್ತು ಅನಿಲ್ ಕುಮಾರ್ ಪುತ್ರ ನಿಹಾಲು. ಅವ್ರ 5 ಜನರ ಕುಟುಂಬ ಅಲ್ಲೇ ನೆಲೆಸಿತ್ತು. ಈಗ ಅಲ್ಲಿ ಪುತ್ರ ನಿಹಾಲ್ ಸಾವನ್ನಪ್ಪಿದ್ದಾರೆ. ಜೊತೆಗೆ ಈಗ ಅನಿಲ್ ಕುಮಾರ್ ಅವರ ತಾಯಿ ಲೀಲಾವತಿ ಸಾವನ್ನಪ್ಪಿದ್ದಾರೆ. ಅಂದರೆ ಆ ಕುಟುಂಬದಲ್ಲಿ ಈಗ 2 ಸಾವನ್ನಪ್ಪಿದ್ದಾರೆ. ದೇವರಾಜು, ಅನಿಲ್ ತಂದೆ ದೇವರಾಜು, ಹಾಗೆ ಅನಿಲ್ ಪತ್ನಿ ಝಾನ್ಸಿ, ಮತ್ತು ಅನಿಲ್ ಈಗ ಬದುಕುಳಿದಿದ್ದಾರೆ. ನೋಡಿ, ನಿಹಾಲ್ ಇನ್ನೂ ಸಣ್ಣ ಹುಡುಗ, 2.5 ವರ್ಷ ಆತನಿಗೆ. ನಿಜಕ್ಕೂ ಇದು ನಮ್ಮ ಕರ್ನಾಟಕದವ್ರಿಗೆ ಆಘಾತ. ಅದೆಷ್ಟು ಜನ ಇದ್ದಾರೋ ಇನ್ನೂ ಕ್ಲಾರಿಟಿ ನಮ್ಗೆ ಸಿಗ್ತಾ ಇಲ್ಲ. ಅಲ್ಲಿ ಒಂದು 16ರಿಂದ 20 ಜನ ಕಣ್ಮರೆಯಾಗಿದ್ರು ಅನ್ನೋದು ನಮ್ಗೆ ಸಿಕ್ಕಿತ್ತು ಅಷ್ಟೇ ಮಾಹಿತಿ ನಿನ್ನೆ. ಬಟ್ ಇನ್ನೂ ಅಂದಾಜಿಲ್ಲ ನಮಗೆ. ಯಾಕಂದರೆ ಇಲ್ಲಿ ಚಾಮರಾಜನಗರದಿಂದ, ಆಮೇಲೆ ಅಲ್ಲಿ ಕೊಡಗುದಿಂದ, ಕರಾವಳಿ ಭಾಗದಿಂದ ಅಲ್ಲಿ ಹೋಗಿ ನೆಲೆಸಿದಂಥವರು ಜಾಸ್ತಿ ಇದ್ದಾರೆ ಹೊಟ್ಟೆಪಾಡಿಗೋಸ್ಕರ. ಆಮೇಲೆ ದಿನಗೂಲಿಗೆ ಹೋಗುವಂಥವ್ರು ಜಾಸ್ತಿ ಇದ್ದರು. ಟ್ರಿಪ್ಗೆ ಹೋದಂಥವ್ರು ಕೂಡ ಇದ್ದಾರೆ. ಅಲ್ಲಿ ಬೆಂಗಳೂರಿನಿಂದ ಹೋದಂಥವ್ರು ಇದ್ದಾರೆ, ಮೈಸೂರಿನಿಂದ ಹೋದಂಥವ್ರು ಇದ್ದಾರೆ. ನೋಡಿ, ಈಗ ನಮ್ಮ ಕನ್ನಡಿಗರು ನಿನ್ನೆವರೆಗೂ, ನಿನ್ನೆ ರಾತ್ರಿ 11 ಗಂಟೆವರೆಗೂ ಯಾವುದೇ ಸಾವಿನ ವರದಿ ಇರಲಿಲ್ಲ. ಕರ್ನಾಟಕದವರು, ಅದರಲ್ಲೂ ಒಂದು ಎರ್ಟಿಗ ಕಾರ್ ಪತ್ತಾಗಿತ್ತು ಅಷ್ಟೇ. ನಮ್ಮದು K51 ಪಾಸಿಂಗು ಬೆಂಗಳೂರು ಕಾರು, ಅದೊಂದು ಪತ್ತಾಗಿತ್ತಷ್ಟೇ. ಅದು ಬಿಟ್ಟರೆ ಅದ್ರ ಚಾಲಕ ಸೇಫ್ ಆಗಿದ್ದಾನೆ. ಒಳಗಡೆ ಇದ್ದಂಥ ಪ್ರವಾಸಿಗರು ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತು ಅವ್ರ ಫೋನ್ ಎಲ್ಲವೂ ಕೂಡ ನಾಟ್ ರೀಚಬಲ್ಲು, ಸ್ವಿಚ್ ಆಫ್ ಬರ್ತಾ ಇದೆ. ನೋಡಿ, ಚಾಮರಾಜನಗರ ಜಿಲ್ಲೆಯ ಇರಸವಾಡಿ ಗ್ರಾಮದವರು ಕೂಡ ಮೃತಪಟ್ಟಿದ್ದಾರೆ. ಇಲ್ಲಿ ರಾಜೇಂದ್ರ ಮತ್ತು ರತ್ನಮ್ಮ, ಪುಟ್ಟಸಿದ್ದ ಶೆಟ್ಟಿ ಮತ್ತು ರಾಣಿ, ಅಂದರೆ ದಂಪತಿಗಳು ಅಲ್ಲೇ ಬದುಕನ್ನು ಕಟ್ಕೊಂಡಿದ್ರು. ಆದರೆ ಈಗ ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಆಮೇಲೆ ನಾನು ಆಗಲೇ ಹೇಳಿದಾಗೆ ಮೈಸೂರಿನ ಸರಗೂರು ಅನಿಲ್ ಕುಮಾರ್, ಈಗ ಝಾನ್ಸಿ ರಾಣಿಯನ್ನು ಅವ್ರು ಮಂಡ್ಯದವರು ಮದುವೆ ಆಗಿದ್ದರು, ಅಲ್ಲಿ ಹೋಗಿ ನೆಲೆಸಿತ್ತು ಅವ್ರ ಕುಟುಂಬ. ಈಗ 2.5 ವರ್ಷದ ಕಂದಮ್ಮನನ್ನು ಕಳೆದುಕೊಂಡಿದ್ದಾರೆ ಝಾನ್ಸಿ ಹಾಗೆ ಅನಿಲ್ ಕುಮಾರ್. ಜೊತೆಗೆ ಅನಿಲ್ ಕುಮಾರ್ ತಂದೆ ದೇವರಾಜು ಸಾವನ್ನಪ್ಪಿದ, ಅಂದರೆ ದೇವರಾಜು ಬದುಕುಳಿದಿದ್ದಾರೆ, ಲೀಲಾವತಿ ಸಾವನ್ನಪ್ಪಿದ್ದಾರೆ.